21ನೇ ಶತಮಾನದಲ್ಲಿ ಭಾರತ ಕೈಗೊಳ್ಳುತ್ತಿರುವ ಅತಿ ದೊಡ್ಡ ನಿರ್ಣಯಗಳಲ್ಲಿ ಒಂದಾಗಿ ಮಹಿಳಾ ಮೀಸಲಾತಿ ಅಂತ ನರೇಂದ್ರ ಮೋದಿ ಹೇಳ್ತಾರೆ. ವಿಜ್ಞಾನ ಭವನದಲ್ಲಿ ಭಾಷಣ ಮಾಡಿದ್ರು. ಅಲ್ಲಿ ದಶಕದಿಂದ ಕಾದಿದ್ದೀವಿ ಡ್ಯಾಶು ಎಲ್ಲ ಈಗ ನಡೀತಾ ಇದೆ. ಈಗ ಆಗೋಗ್ಬಿಡ್ಬೇಕೀಗ 29ರ ಹೊತ್ತಿಗೆ ಏನೇ ಆಗಲಿ ಮಹಿಳಾ ಸಬಲೀಕರಣದ ಕಾಯ್ದೆನ ನಾವು ಜಾರಿಗೆ ತರಬೇಕು. ಅದನ್ನು ಮನಸ್ಸಲ್ಲಿಟ್ಕೊಂಡು ನಾವು ಏಪ್ರಿಲ್ 16ರಿಂದ ವಿಶೇಷ ಸಂಸತ್ ಅಧಿವೇಶನ ಕರೆದಿದ್ದೀವಿ. ಅಲ್ಲಿ 33% ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ ಕೊಡೋದನ್ನು ನಿರ್ಣಯ ಅಂಗೀಕಾರ ಮಾಡೇ ಬಿಡ್ತೀವಿ. ದೇಶ ಬಿದ್ದೋಗ್ಲಿ, ಏನಾರಾಗಲಿ ಇವತ್ತು 1000 ರೂಪಾಯಿ ಖರ್ಚಾಗಲಿ ಬೇಕಾರೆ ಅಂತ ಹೇಳ್ದಂಗೆ ಇದೆ. ಸಾಹೇಬ ನೋಡಿದ್ರೆ ಕಲಾಪದಲ್ಲೆಲ್ಲ ಭಾಗಿಯಾಗಬೇಕು ಅಂತೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ನವರು ವಿಪ್ ಕೊಟ್ಬಿಟ್ಟಿದ್ದೀವಿ ಬಂದ್ಬಿಡಿ ಎಲ್ಲರೂ ಅಂತಂದಿದ್ದಾರೆ. ಹಂಗಂದ ತಕ್ಷಣ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ, ಅವ್ರದ್ದಾದ ಕ್ಯಾಲ್ಕುಲೇಷನ್ ಅವ್ರಿಗಿದೆ. ಯಾಕಂದರೆ ಇಲ್ಲಿ ಪ್ರಾಬ್ಲಮ್ ಆಗೋದು ಕಾಂಗ್ರೆಸ್ಗೆ. ಮೋದಿ ಏನಾರು ಮಾಡಿದ್ರೆ ಅದನ್ನು ಅಪೋಸ್ ಮಾಡಬೇಕು, ಸಪೋರ್ಟ್ ಮಾಡಬಾರ್ದು. ಓಕೆ, ಹಾಗಾಗಿ ಕಾಂಗ್ರೆಸ್ನವ್ರೇನು ಮಹಿಳಾ ವಿರೋಧಿ ಅಲ್ವಲ್ಲ ಸರ್? ಹಾಗಿದ್ದಾಗ ಇದಕ್ಕೆ ಯಾಕೆ ವಿರೋಧ ಮಾಡಬೇಕಾಗತ್ತೆ ಸರ್? ಹೆಂಗೆ ಗೊತ್ತು ನಿಮ್ಗೆ ಮಹಿಳಾ ವಿರೋಧಿ ಅಲ್ಲ ಅಂತ? ಎಷ್ಟು ಹೆಣ್ಮಕ್ಳು ಪರವಾಗಿ ನಾವೇನೇನೋ ಮಾಡಿದೀವಿ ಅಂತೆಲ್ಲ ಹೇಳ್ತಾರೆ. ಮಾಡಿದ್ದೀವಿ, ಮಹಿಳೆಯರಿಗೆ ಬಿಡ್ತೀವಿ ಅಂತ ಹೇಳಿಲ್ವಲ್ಲ. ಹಾಂ, ಸ್ಥಾನಮಾನ ಕೊಡೋದ್ರಲ್ಲಿ ಅವ್ರ ಸಪೋರ್ಟ್ ಇಲ್ಲ. ಈಗ ಮಹಿಳೆಯರಿಗೆ ಏನೋ ಮಾಡಿಕೊಡ್ತಿದ್ದೀವಿ ಅಂತಂದ್ರೆ ಮಹಿಳೆಯರಿಗೆ ಅಧಿಕಾರ ಕೊಡ್ತೀವಿ ನಾವೆಲ್ಲ ಹೇಳಿದ್ದೀವಿ ಅನ್ಬೋದು ಬೇಕಾರೆ. ಸೋನಿಯಾ ಗಾಂಧಿ, ಎಸ್. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಇನ್ನು ಈ ವಾರ ನಡೆಯುವ ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಮಸೂದೆಗಳನ್ನು ಮಂಡಿಸುವ ಕೇಂದ್ರ ಸರ್ಕಾರದ ನಡೆಯ ಹಿಂದಿರುವ ಅಸಲಿ ವಿಷಯ ಮಹಿಳಾ ಮೀಸಲಾತಿ ಅಲ್ಲ, ಕ್ಷೇತ್ರಗಳ ಪುನರ್ ವಿಂಗಡಣೆ ಅಂತ ಕಾಂಗ್ರೆಸ್ನ ವರಿಷ್ಠ ನಾಯಕಿ ಸೋನಿಯಾ ಗಾಂಧಿ ಅವರು ಟೀಕಿಸಿದ್ದಾರೆ. ಕ್ಷೇತ್ರಗಳ ಮರು ವಿಂಗಡಣೆ ಪ್ರಸ್ತಾಪ ಅತ್ಯಂತ ಅಪಾಯಕಾರಿ ಮತ್ತು ಸಂವಿಧಾನದ ಮೇಲಿನ ದಾಳಿ ಅಂತ ಹೇಳಿದ್ದಾರೆ. ಆಲ್ರೈಟ್, ಹೇಳ್ಕೊಳ್ಳಿ ಮೇಡಮ್, ಯಾರು ಬೇಡ, ಯಾಕೆ ಅಪಾಯಕಾರಿ ಆಗಬೇಕು ಮತ್ತು ಯಾಕೆ ಅದು ಸಂವಿಧಾನದ ಮೇಲೆ ದಾಳಿ ಆಗಬೇಕು? ಏನು ಯಾವತ್ತೂ ಮರು ವಿಂಗಡಣೆ ಆಗೇ ಇಲ್ವಾ? ಏನು ಬುರುಡೆ, ಯಾವುದೋ ಪೇಪರ್ಗೆ ಎಡಿಟೋರಿಯಲ್ ಬರೆದುಬಿಟ್ರೆ ಆ ಪೇಪರ್ನವ್ರು ಹಾಕೊಂಡ್ಬಿಟ್ರೆ ಯಾವತ್ತೂ ಮರು ವಿಂಗಡಣೆ ಆಗೇ ಇಲ್ವಾ? ಹಂಗಾನೆ ಆದಾಗೆಲ್ಲ ಸಂವಿಧಾನ ಸತ್ತೋಯ್ತಾ? ನಾಳೆ ಅಂಬೇಡ್ಕರ್ ದಿನ, ಸುಮ್ಮನೆ ಅಂಬೇಡ್ಕರ್ ಹೆಸರಲ್ಲಿ ಬುರುಡೆ ಬಿಟ್ಕೊಂಡು ಕಾಲ ಕಳೆದಿದ್ದ ದಿನನ ಮುಗಿಸ್ಬಿಡಿ. ಆಲ್ರೈಟ್, ಹೇಗಾಗತ್ತೆ ಆ ಸಂವಿಧಾನ ಅಪಾಯಕಾರಿ? ನೀವಿರಲ್ವಾ ಕಮಿಟಿನಲ್ಲಿ? ಅದೆಂಗಾಗ್ಬಿಡುತ್ತೆ ಅಪಾಯಕಾರಿ? ಬರೀ ಬುರುಡೆ, ಎಲ್ಲದರಲ್ಲೂ ವಿರೋಧ, ಎಲ್ಲದಕ್ಕೂ ವಿರೋಧ ಅಷ್ಟೇ, ಇನ್ನೇನೂ ಇಲ್ಲ. ಸಪೋರ್ಟ್ ಮಾಡೋದಿದ್ರೆ ಮಾಡಿದ್ರೆ ಖಾಲಿ ಮಾಡಿರಿ, ಏನು ಬೇಕು ಎಲ್ಲರೂ. ಅದೆಂಗಾಗ್ಬಿಡುತ್ತೆ? ಸುಮ್ಮನೆ ಬುರುಡೆ ಬಿಡ್ತಾರಪ್ಪ. ಆಮೇಲೆ ಇದರಿಂದ ಚುನಾವಣೆ ಮೇಲೆ ಏನು ಇಂಪ್ಯಾಕ್ಟ್ ಆಗಲ್ಲ ಸರ್? ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಸರ್? ಈಗ ಯಾವ ಚುನಾವಣೆ? ಈಗ ಪಂಚರಾಜ್ಯ ಚುನಾವಣೆ ಮೇಲೆ ಆಗತ್ತೋ ಇಲ್ವೋ ನನಗೆ ಐಡಿಯಾ ಇಲ್ಲ. ಅಷ್ಟು ಬೇಗ ಅದು ಕನ್ವೆ ಆಗತ್ತೋ ಇಲ್ವೋ. ಮತ್ತು ಆದರೆ ಪಶ್ಚಿಮ ಬಂಗಾಳದಲ್ಲಿ ಆಗಬೇಕು, ತಮಿಳ್ನಾಡಲ್ಲಿ ಆಗಬೇಕು, ಪಶ್ಚಿಮ ಬಂಗಾಳದಲ್ಲಿ ಆಗಬೇಕು. ಹಾಗಾಗಿ ಅದು ಅಷ್ಟರೊಳಗಡೆ ಆಗತ್ತೋ ಇಲ್ವೋ, ಐ ಹ್ಯಾವ್ ನೋ ಐಡಿಯಾ ನನಗೆ. ಬಟ್ ಇದು ಅಪಾಯಕಾರಿ, ಇದು ಮರು ವಿಂಗಡಣೆ ಪ್ರಸ್ತಾಪ. ಹೌದು, ಮರು ವಿಂಗಡಣೆ ಆಗಲಿ ಬಿಡಿ, ಏನೀಗಾದರೆ ಆ ಮರು ವಿಂಗಡಣೆ ರಾಜ್ಯಗಳ ಹಿತವನ್ನು ಕಾಪಾಡುವ ರೀತಿ. ಈಗ ಫಾರ್ ಎಕ್ಸಾಂಪಲ್ ನಾವು ದಕ್ಷಿಣ ರಾಜ್ಯದವ್ರು ಹೇಳ್ತಿರೋ ಥರ ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಕ್ಕೆ ನಮಗೆ ಶಿಕ್ಷೆ ಕೊಡಬೇಡಿ ಅಂತ ನಾವು ಹೇಳ್ತಿರೋದು. ಅದನ್ನು ಮೋದಿ ಗಮನಿಸಬೇಕು. ಇಲ್ದಿದ್ರೆ BJP ಹೆಸರು ಇರುವವರೆಗೆ ರಾಜಕೀಯ ಪುಟದಲ್ಲಿ ದಕ್ಷಿಣ ಭಾರತದವ್ರು BJP ಆಯ್ಕೆ ಮಾಡಬಾರ್ದು. ಮೋಸ ಮಾಡಿದ್ರೆ ಮಾಡಿದ್ದಾರೆ, ಆಗಬಹುದು, ಗೊತ್ತಿಲ್ಲ. ಯಾಕಂದರೆ ಉತ್ತರ ಭಾರತೀಯರ ನಿರಂತರ ಆಡಳಿತದ ಒಳಗಡೆ ನಾವು ಇರಬೇಕು ಅಂತ ಯಾವ ಕಾನೂನು ಇಲ್ಲ. ಉತ್ತರ ಭಾರತೀಯರೇ ನಮ್ಮನ್ನು ಆಳಬೇಕು ಅಂತ ಯಾವ ನಿಯಮನೂ ಇಲ್ಲ, ಯಾವ ದೇವರು ಹೇಳಿಲ್ಲ ಅದನ್ನು. ಮತ್ತು ನಾವು ಶಾಪಗ್ರಸ್ತರಂತೆ ಹಾಗೆ ಬದುಕಿ ಬಾಳಬೇಕು ಅಂತಲೂ ಇಲ್ಲ. ದಕ್ಷಿಣವನ್ನು ಅಡಿಯಾಳಾಗಿಯೂ ಜೀತದಂತೆ ನೋಡುವ ಪರಿಪಾಠವನ್ನು ಮೊದಲು ಬಿಡಬೇಕು ಉತ್ತರದವರು. ದಕ್ಷಿಣದವರು ಉತ್ತರದವ್ರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ನಾವು ಕಡಿಮೆ ಇರಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಸಮಸ್ಯೆ ಇರೋದಿದ್ದರೆ ನಮಗೆ ಸಮಸ್ಯೆ ಇಲ್ಲ ಕೆಲವೆಲ್ಲ. ಹಾಗಾಗಿ ದಕ್ಷಿಣ ಭಾರತವನ್ನು ರಾಜಕೀಯವಾಗಿ ಚಿಂತೆ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಮಾಡಿಟ್ರೆ, ಯಾಕಂದರೆ ನಾವು ಜನಸಂಖ್ಯೆಯನ್ನು ನಿಯಂತ್ರಿಸಿದ್ದೇ ತಪ್ಪು, ಅದಕ್ಕೆ ಶಿಕ್ಷೆ ಕೊಡ್ತೀವಿ, ಹೆಚ್ಚಿಸಿದ್ದೇ ಸರಿ ಅವ್ರುಗಳು ಅಂತ ಉತ್ತರ ಪ್ರದೇಶದವ್ರಿಗೂ ಇನ್ನೊಬ್ರಿಗೂ ಜಾಸ್ತಿ ಮಾಡಿಕೊಟ್ಟಾರೆ. ದಕ್ಷಿಣ ಭಾರತದವರು ವಿ ಶುಡ್ ಅಪೋಸಿಟ್ ಆ್ಯಂಡ್ ವಿ ಶುಡ್ ನೆವರ್ ಅಲೋ BJP ಟು ಕಮ್ ಅಗೈನ್ ಇನ್ ಸೌತ್ ಇಂಡಿಯಾ. ಆದರೆ ನಾನು ಹೇಳ್ತಿರೋದು ಹಂಗಾಗ್ಲಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಈಗ ಸದ್ಯಕ್ಕೆ ನಡೀತಿರೋ ಕ್ಯಾಲ್ಕುಲೇಷನ್ಸ್. ಎಸ್, ಇನ್ನು ಚೀಫ್ ಮಿನಿಸ್ಟರ್ ಕುರ್ಚಿಗೋಸ್ಕರ ಎಲ್ಲ ಹೋಗಿದಾರಂತೆ ಮಿನಿಸ್ಟ್ರುಗಳೆಲ್ಲ. ನಾನು ಕೇಳಿದೆ ಯಾಕೆ ಹೋದ್ರಂತೆ ಅಂತ. ಸರ್ ಖರ್ಗೆ ಮೀಟ್ ಮಾಡೋಕ್ಕಂತೆ. ಖರ್ಗೆ ಇಲ್ಲೇ ಇದ್ರಲ್ವಾ ಅಂದೆ. ಹ್ಞೂ ಸರ್ ಖರ್ಗೆ ಇಲ್ಲೇ ಇದ್ದರು ಸರ್,
ಬಟ್ ಖರ್ಗೆನ ಮೀಟ್ ಮಾಡೋಕೆ ಅಲ್ಲಿಗೆ ಹೋಗಿದ್ದಾರೆ ಸರ್. ಖರ್ಗೆ ಅವರು ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಸರ್. ಅಯ್ಯೋ ನಿಮ್ಮ ಮನೆ ಬರೋಕ್ಕಿಷ್ಟು ಅದು ಏನ್ರಿ ನಿಮ್ಮ ಕತೆಗಳು. ಖರ್ಗೆ ಬೆಂಗಳೂರಲ್ಲೇ ಇದ್ದಾರಂತೆ, ಇಲ್ಲೇ ಆಗ್ತಿತ್ತು, ಇಲ್ಲೇ ಭೇಟಿ ಮಾಡ್ಬೋದಿತ್ತಲ್ಲ, ಅಲ್ಲಿಗೆ ಯಾಕೆ ಕೊಡೋದ್ರಿ? ಅದು ಎಫೆಕ್ಟ್ ಇರಬೇಕು. ಓಕೆ, ಮೆಸೇಜ್ ಪಾಸ್ ಮಾಡಬೇಕು. ಅಲ್ಲಲ್ಲ, ಡೆಲ್ಲಿಗೆ ಹೋಗಿ ಮೀಟ್ ಮಾಡ್ಕೊಂಬಂದ್ವಿ ಅಂತ. ಅಯ್ಯೋ ಮನೆ ಬರೋಕ್ಕೆ 3 ದಿನ ಡೆಲ್ಲಿನಲ್ಲೇ ಇರ್ತಾರಂತೆ. ಈ 30 ದಿನ ಇರಿ, ಯಾವನು ಬೇಡ ಅಂದವನು ಬರಲೇಬೇಡಿ ಬೇಕಾರೆ, ನಿಮ್ಮ ಇಷ್ಟ ಇಲ್ದಿದ್ರೆ ಅಲ್ಲೇ ಇರಿ, ಯಾವನು ಬೇಡ ಅಂದವನು. ಆಯಿತು, ಅದೇನೋ ಅಧಿಕಾರ ಕೇಳಿದ್ರಂತೆ, ಕೊಟ್ಟರೆ ಇಸ್ಕೊಳ್ಳಿ, ಯಾವನು ಬೇಡ ಅಂದಿರೋದು. ಇನ್ನು ಇದು ಜಮೀರ್ದಕ್ಕೆ ಪರಮೇಶ್ವರ್ ಹೇಳ್ತಾರೆ, ಏನಿಲ್ಲಪ್ಪ ಅವ್ರು ಏನು ತಪ್ಪು ಮಾಡಿದ್ದಾರೆ, ಅವ್ರನ್ನ ಕೇರಳಕ್ಕೆ ಹಾಕಿದ್ರು, ಅವ್ರು ಕೇರಳಕ್ಕೆ ಹೋಗಿದ್ರು ಅಷ್ಟೇ. CM ಹೇಳಿದ್ರು ಬಂದು ಬಾಗಲಕೋಟೆಯಲ್ಲಿ ಮಾಡ್ಬಿಟ್ಟು ಒಂದಿನ ಅಂದಿದ್ದಾರೆ, ಬಂದು ಮಾಡೋಗಿದ್ದಾರೆ, ಅದ್ರಲ್ಲಿ ಏನಿದೆ ತಪ್ಪು ಅವ್ರದ್ದು? ಕರೆಕ್ಟಪ್ಪ ಡಾಕ್ಟ್ರ್ ಹೇಳೋದು ಸರಿ. ಅವ್ರಿಗೆ ಹೇಳಿದ್ರಾ ನೀನು ದಾವಣಗೆರೆ ಇನ್ಚಾರ್ಜು ಬಾ ಅಂತ? ಅಲ್ಲ ಹೋಗಿದ್ರಲ್ಲ ಸರ್ ಒಂದ್ಸರಿ, ಅಲ್ಲಿ ಹೋಗ್ಬಿಟ್ಟು ಬರೀ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಬಂದ್ರು ಬಾ ಅಂತ ಪ್ರಚಾರಕ್ಕೆ ಹೇಳಿರ್ಲಿಲ್ವಲ್ಲ ಅವ್ರಿಗೆ ಹೇಳಿದ್ದಿದ್ದು ಕೇರಳಲ್ಲಿ ಮಾಡು ಅಂತ. ನೀವು ಬಂದಿಲ್ಲ ಅಂದ್ರು ಅಂತ ಬಂದ್ಬಿಟ್ಟು ಹೋದ್ರಪ್ಪ, ಅಟೆಂಡೆನ್ಸ್ ಹಾಕಿದ್ದ. ಮತ್ತೆ ಮದುವೆ ಮನೆಗೆ ಫಂಕ್ಷನ್ಗೆ ಹೋದ್ರಲ್ಲ ಊಟ ಮಾಡ್ಕೊಂಡು ಹೋಗ್ತಾರಾ? ಬಹಿರಂಗವಾಗಿ ಹಂಗೆ ಕಿತ್ತಾಡ್ಕೊಂಡಿದ್ದಿತ್ತಲ್ಲ ಸರ್. ಇದು ಕತೆ. ಎಸ್ ಎಲ್ಲ ಹೋಗಿದ್ದಾರೆ, CM ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಅವ್ರು ಹೆಚ್ಚಿಗೆ ಕೊಡಬೇಕು, ಅವ್ರು ಡ್ಯೂಟಿ ಮಾಡಿದ್ದಾರೆ. ನಾವು ಏನಾದ್ರು ಮಿತಿ ಮೀರಿ ಹೋದ್ರೆ ಆಕ್ಷನ್ ತಗೊಂಡು, ನಾವು ಮಿತಿ ಮೀರಿ ಹೋಗೋದಲ್ಲ, ಮಿತಿ ಮೀರಿ ಒಳಗೆ ಇದೀವಿ ನಾವು. ಸುಮಾರು ಜನ ಹಿರಿಯರಿಗೆ ಒಂದು 7-8 ಜನರಿಗೆ ಬಿಟ್ಟುಬಿಡಿ, ಆನಂತರ ಇದ್ದವರಿಗೆಲ್ಲ ತೆಗೀರಿ ಅಂತ ನಾವು ಹೇಳ್ತಾ ಇರೋದು. ಅಲ್ಲ DK ಶಿವಕುಮಾರ್ ಅವ್ರಿಗೆ ಹೇಳ್ತಿದಾರಲ್ಲ, ಡೆಲ್ಲಿಗೆ ಹೋಗಿ ಬರ್ತೀರ ಅವ್ರಿಗೆ, ಇದು ಡಿಸಿಪ್ಲಿನ್ದಲ್ಲಿ ಇರ್ಬೇಕು ಅಂತ. ಇವರು ಇಕ್ಬಾಲ್ ಹುಸೇನ್ ಬರೀ ಲೆಟರ್ ಬರೀತೀರಿ, ಲವ್ ಲೆಟರ್ಗಳು, ಒಂದಕ್ಕೂ ಆಕ್ಷನ್ ಇಲ್ಲ, ಬರೀ ಲವ್ ಲೆಟರ್. ಪ್ರೀತಿ ಜಾಸ್ತಿ ಇಲ್ಲ ಹಂಗೆಲ್ಲ ಹೇಳಬಾರ್ದು ನೀವು, ಯಾಕೆ ಸರ್? ಹಂಗೆಲ್ಲ ಹೇಳಂಗ. ಓಕೆ, ದಾವಣಗೆರೆ ಬೈ ಎಲೆಕ್ಷನ್, ನಜೀರ್ ಅಹಮದ್ ರಾಜೀನಾಮೆ. ರಾಜೀನಾಮೆ ಕೊಡೋದಕ್ಕೆ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಒಂದ್ ವೇಳೆ ನೀವು ಕೊಡದೆ ಹೋದ್ರೆ ನಾವು ನಿಮ್ಮನ್ನ ವಜಾ ಮಾಡಬೇಕಾಗತ್ತೆ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಆಗಲಿ, ಮಾಡಿಸ್ಕೊಂಡಾಗ ಹೇಳಿ ವಜಾ ಅಂತ ಹಾಕೋಣ ಬೇಕಾರೆ ಅಷ್ಟೇ, ಆಯಿತಾ? ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಇವತ್ತೇನೊಂದು ಸಭೆ ಮಾಡಿದ್ದಾರೆ ವಿಧಾನಸೌಧದಲ್ಲಿ. ಅದಕ್ಕೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಹೋದ್ರಂತೆ ವಿಧಾನಸೌಧಕ್ಕೆ. ಅವ್ರೇನೋ 2 ವರ್ಷ ಆಗಿತ್ತಂತೆ, ಅಲ್ಲಿ ಹೋಗಿರಲಿಲ್ಲವಂತೆ, ಹೋದ್ರಂತೆ. MB ಪಾಟೀಲರು ಇದ್ದರು ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಕೈಗಾರಿಕೆಗೆ 100 ಎಕರೆ ಜಾಗ ತೋರಿಸಿದ್ದೀವಿ ಅಂದರು. ಅದೇನೋ ARAI ಅಂತೆ, 200 ಎಕರೆ ರೆಡಿ ಇದೆ, ಬಟ್ ಸುತ್ತಲೂ ಅಭಿವೃದ್ಧಿಗೆ ಒಂದು 500 ಎಕರೆ ಬೇಕು ಅಂತೇನೋ ಅಂದ್ರಂತೆ. ಇಲ್ಲ, ಇವರು ಫಸ್ಟ್ ಕೇಳಿ 100 ಎಕರೆನೇ ಅಲ್ವಾ, ಈಗ 500 ಅಂತಿದ್ದಾರೆ. ಎಲ್ಲಿಂದ ತರ್ತಾರೆ 500 ಎಕರೆನ? ಇದ್ರೂ ಕೊಡ್ಬೋದು, ಇಲ್ಲದೆ ಇದ್ದರೆ ಮಂಡ್ಯನಲ್ಲಿ ಎಲ್ಲ ಲಾಟ್ ಆಫ್ ಏರಿಯಾಗಳೆಲ್ಲ ನಿಮಗೆ ಇರಿಗೇಟೆಡ್ ಏರಿಯಾ, ನಿಮಗೆ ಎಲ್ಲಿ ಇದ್ರ ಬೇರೆ ವಿಚಾರ. ಅದು ಇದ್ರೆ ನಂಗೆ ಗೊತ್ತಿಲ್ಲಪ್ಪ, ಆ ಕಡೆ ನಾಗಮಂಗಲದ ಕಡೆ ಏನಾದ್ರು ಇದೆಯಾ ಅಂತ. ಮದ್ದೂರಲ್ಲಿ ಭಾಳ ಹಿಂದೆ ಮಾಡಿದ್ದು ಇಂಡಸ್ಟ್ರಿಯಲ್ ಏರಿಯಾ ಇತ್ತಲ್ಲ, ಅದ್ರ ಲ್ಯಾಂಡ್ ಎಲ್ಲ ಯೂಸ್ ಆಗಿದೆಯಾ ನೋಡ್ರಪ್ಪ ಒಂದ್ಸರಿ. ತಗೊಂಡವನ್ನೆಲ್ಲ ಹಂಗೆ ಬೇಲಿ ಹಾಕೊಂಡು ಇಟ್ಕೊಂಡಿದ್ದಾನ ಮಾರ್ಕೊಳ್ಳೋಕ್ಕೆ ಅಂತ. ಅದ್ರಲ್ಲಿ ಯಾವ್ಯಾವ ರಾಜಕಾರಣಿ ಇದ್ದಾರೋ ಯಾವನೋ ಗೊತ್ತು, ಯಾರ್ಯಾರು ಕೈ ಹಾಕೋರು, ಯಾವ್ಯಾವ ಬುಡಕಮಲ್ಲಿ ಯಾವ್ಯಾವ ಹಾವು ಬುಸ 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 ಅಂತ ಬರ್ತಾವೋ ಯಾವನು ಗೊತ್ತು. ಚೆಕ್ ಮಾಡಿ ನೋಡೋಣ ಯಾವ್ಯಾವ ಲ್ಯಾಂಡ್ ಎಷ್ಟು ಯೂಸ್ ಆಗಿದೆ ಅಂತ. 500 ಎಕರೆ ಟಫ್ ಇದೆ. 100 ನನ್ನ ಪ್ರಕಾರ ತಪ್ಪಲ್ಲ, ಬಟ್ 100 500 ಫಸ್ಟ್ 100 ಕೊಟ್ಟು ಮಾಡ್ಕೊಳ್ಳಿ. ರಾಜಕಾರಣ ಮಾಡಿ ಕಳ್ಕೋಬೇಡಿ ಪ್ರಾಜೆಕ್ಟ್ಗಳನ್ನು. ನೀವು ಇದನ್ನು ಕಳ್ಕೊಂಡ್ರೆ ಇನ್ಯಾವುದೋ ರಾಜ್ಯಕ್ಕೆ ಹೋಗುತ್ತೆ, ಯಾರೂ ನಿಮ್ಮನ್ನು ಕಾಯಲ್ಲ. ಹಾಗಾಗಿ ಕಳ್ಕೋಬೇಡಿ ಅಷ್ಟೇ. ಆಲ್ ರೈಟ್.